ಅಕ್ಷರಗಳಲ್ಲಿ ಹಲವಾರು ಶಬ್ದಗಳನ್ನು ಕೂಡ ನಾವು ಸರಳ ಶಬ್ದಗಳನ್ನು ಕೂಡ ಮಾಡಬಹುದು. ಈ ತರಹ ನಾವು ಮಕ್ಕಳಿಗೆ ಮತ್ತೆ ಅವರಿಗೆ ಕೆಲಸವನ್ನು ಹಚ್ಚಬಹುದು. ರ ಅನ್ನೋದರಲ್ಲಿ ಸ ಜೋಡಿಸಿದರೆ ರಸ. ಅದೇ ರೀತಿ ಸದ ಮುಂದೆ ರ ಜೋಡಿಸಿದರೆ ಸರ. ಅದೇ ರೀತಿ ಅದರ ಮುಂದೆ ರ ಇಟ್ಟರೆ ಹರ. ಗದ ಮುಂದೆ ರ ಇಟ್ಟರೆ ಗರ. ನಂತರ ರ ಸ ಅರಸ. ಅದೇ ರೀತಿ ಗ ರ ಸ ಗರಗಸ. ರಸ ಸರ ಅರ ಗರ ಅರಸ ಗರಗಸ ಸರಸ. ಹೀಗೆ ಇನ್ನೂ ಹಲವಾರು ಸರಳ ಶಬ್ದಗಳನ್ನು ಕೂಡ ನಾವು ಈ ಕ್ಲಾಸ್ ಕಾರ್ಯಗಳ ಮೂಲಕ 1ನೇ ತರಗತಿಯ ಮಕ್ಕಳಿಗೆ ಬೋಧಿಸುವ ತರಗತಿ 2 ಮತ್ತು 3ನೇ ತರಗತಿ ಕನ್ನಡ ಗಣಿತ ವಿಷಯ. ಈ ಕ್ಲಾಸ್ ಕಾರ್ಡ್ ಸಂಖ್ಯೆಗಳನ್ನು ನೀಡಿ ಮೊದಲೇ ನಾವು ಈ ತರಹದ ಕವಿಕೋಪಕರಣಗಳನ್ನು ತಯಾರಿಸಿಕೊಂಡಿದ್ದೇವೆ. ಇಲ್ಲಿ ನಾನು 1ನೇ ಸ್ಥಾನ ಮತ್ತು 2ನೇ ಸ್ಥಾನವನ್ನು ಖಾಲಿ ಬಿಟ್ಟಿರುತ್ತೇನೆ. ಮುಂದುವರೆದು ಕ್ರಮ ಸಂಖ್ಯೆಗಳಾದ 1 ಇಲ್ಲಿ ನಾವು 1ರಿಂದ 9ರವರೆಗೆ ಸಂಖ್ಯೆಗಳನ್ನು ಮಕ್ಕಳಿಗೆ ತಿಳಿಸಿಕೊಟ್ಟವು. ಮುಂದುವರೆದು ಮುಂದಿನ ಸಂಖ್ಯೆಗಳಾದ 11 20 ನಂತರ ಕ್ರಮ ಸಂಖ್ಯೆಗಳಾಗಿರ್ತಕ್ಕಂಥ ತಿನ್ನೋಣ ಅಂದರೆ ಸಸ್ಯಾಹಾರಿ ಆಹಾರವನ್ನು ತಿನ್ನುತ್ತದೆ, ಮಾಂಸಾಹಾರಿ ಪ್ರಾಣಿ. ಹೀಗಾಗಿ ನಾಯಿದು ಮಿಶ್ರಾಹಾರಿ ಪ್ರಾಣಿ. ಆಕಳು ಕೇವಲ ಹುಲ್ಲು ಮೇವು ಕೊಟ್ಟು ಇದು ಹೊತ್ತು ಮಚ್ಚೆಯನ್ನು ತಿನ್ನಲ್ಲ. ಹೀಗಾಗಿ ಇದು ಸಸ್ಯಾಹಾರಿ ಪ್ರಾಣಿ. ಅದೇ ರೀತಿ ಆಡು, ಕರಡಿ ಇವು ಸಸ್ಯಾಹಾರಿ ಪ್ರಾಣಿಗಳು. ಇನ್ನು ಮಾಂಸಾಹಾರಿ ಪ್ರಾಣಿಗಳು ಅಂದಾಗ ನಾವು ತೋಳ, ಚಿರತೆ, ಆಮೇಲೆ ಹುಲಿ, ಸಿಂಹ ಇವು ಮಾಂಸವನ್ನು ಬಿಟ್ಟು ಇನ್ಯಾವುದೇ ಆಹಾರವನ್ನು ಸೇವಿಸುವುದಿಲ್ಲ. ಹೀಗಾಗಿ ಇವು ಮಾಂಸಾಹಾರಿ ಪ್ರಾಣಿಗಳು. ಇನ್ನು ಮಿಶ್ರಾಹಾರಿ ಪ್ರಾಣಿಗಳು ಅಂದಾಗ ಮಾಂಸವನ್ನು ಸಸ್ಯಾಹಾರವನ್ನು ಎರಡೂ ತಿಂತಕ್ಕಂಥವುಗಳನ್ನು ನಾವು ಮಿಶ್ರಾಹಾರಿ ಎನ್ನುತ್ತೇವೆ. ಉದಾಹರಣೆಗೆ ಏನಾಗಿ ಹೇಳಿದಾಗೆ ನಾಯಿ, ಬೆಕ್ಕು, ಆಮೇಲೆ ಮನುಷ್ಯ ನಾವು ಕೂಡ ಮಿಶ್ರಾಹಾರಿ ಪ್ರಾಣಿಗಳು. ನಾವು ಸಸ್ಯಕ್ಕೆ ಬರ್ತಕ್ಕಂಥ ಆಹಾರ ಧಾನ್ಯವನ್ನು ಊಟ ಮಾಡುತ್ತೇವೆ. ಇನ್ನು ಮಾಂಸಾಹಾರಿ ಕೋಳಿ ಆಗ್ಬೋದು, ಮಟನ್ ಆಗ್ಬೋದು, ಇವು ಕೂಡ ಮಾಂಸಾಹಾರಿ ಅಂದರೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಎರಡೂ ತಿಂತಕ್ಕಂಥವುಗಳೇ ನಾವೇನು ಕರೀತೇವೆ ಮಿಶ್ರಾಹಾರಿ ಪ್ರಾಣಿಗಳು. ನಾವು ಮನುಷ್ಯರು ಕೂಡ ಮಿಶ್ರಾಹಾರಿಯಲ್ಲಿ ಬರ್ತೇವೆ. ಕೆಲವು ಮನುಷ್ಯರು ಸಸ್ಯಾಹಾರಿ ಕೇವಲ ಸಸ್ಯಾಹಾರಿಯನ್ನು ಮಾತ್ರ ಮಿಶ್ರಾಹಾರಿಗಳಾಗುವುದು ಸಸ್ಯಾಹಾರಿ ಪ್ರಾಣಿಯ ಜಾತಿಯಲ್ಲಿ ಬರುತ್ತಾರೆ. ಹೀಗೆ ನಾವು ಮಕ್ಕಳಿಗೆ ಈ ಪ್ರಾಣಿಗಳ ಪರಿಚಯವನ್ನು ಹಾಗೂ ಅವು ಕಾಡು ಪ್ರಾಣಿ, ಸಾಕು ಪ್ರಾಣಿಗಳು, ಅವರ ಆಹಾರದ ವೈವಿಧ್ಯತೆ ಅಂದರೆ ಯಾರ ಪದಗಳು ಗೊತ್ತದಲ್ಲಿಲ್ಲ.
ಗುಹೆಯ ಹತ್ತಿರ ಒಳವಕ್ಕ ಹುಲಿಯ ಹೆಜ್ಜೆ ಗುರುತು ನೋಡಿತು. ಆದರೆ ನರಿಗೆ ಹುಲಿದು ಗುಹೆ ಒಳಗೆ ಇತ್ತು. ಬರಬಹುದು ಬರಬಹುದು ಆ ಮಾತು ಕೇಳಿದ ನರಿ ಗುಹೆ ಒಳಗೆ ಹುಲಿ ಇರುವುದು ಖಚಿತವಾಯಿತು. ಕೂಡಲೇ ನರಿಯು ಅಲ್ಲಿಂದ ಓಡಿ ಹೋಯಿತು. ಅವನ ಬಳಿ ಒಂದು ಬಗೆಯ ಜೀವನ ನಡೆಸುತ್ತಿದ್ದರು. ಒಂದು ದಿನ ಎರಡನೇ ತರಗತಿ ಅಕ್ಷರ ಸಂಖ್ಯೆ 11. ಆ ಕಡೆ ಈ ಕಡೆ ಒಂದು ಬೇರೆ ಹೋದೆವು. ಸಂಜೆಯಾಗುತ್ತಿದ್ದಂತೆ ಎರಡು ಮೇಕೆಗಳು ಮನೆಗೆ ಹೋಗಲು ತಯಾರಿಯಾದವು. ಆಗ ಚಿಕ್ಕ ಮೇಕೆ ಹೇಳಿತು, ನನಗೆ ಹೊಟ್ಟೆ ತುಂಬಿದೆ, ಮನೆಯಲ್ಲಿ ಮಗುವಿದೆ, ಮಗುವಿಗೆ ಹಾಲು ಕೊಡು, ನಾನು ಮನೆಗೆ ಹೋಗಬೇಕು ಎಂದು ಚಿಕ್ಕ ಮೇಕೆ ಹೇಳಿತು. ದೊಡ್ಡ ಮೇಕೆ, ಸಂಜೆಯಾಯಿತು, ನಾನು ಆಚೆಗೆ ಹೋಗಿ ನನ್ನ ಮನೆಯನ್ನು ಸೇರಬೇಕು ಎಂದು ದೊಡ್ಡ ಮೇಕೆ ಹೇಳಿತು. ಆಗ ಎರಡು ಮೇಕೆಗಳು ಸೇತುವೆಯ ನಡುಮಧ್ಯೆ ಬಂದು ನಿಂತುಕೊಂಡವು. ಆಗ ಚಿಕ್ಕ ಮೇಕೆ ಹೇಳಿತು, ನಾನು ಬೇಗ ಮನೆಗೆ ಹೋಗಬೇಕು, ಮನೆಯಲ್ಲಿ ಮಗುವಿಗೆ ಹಾಲು ಕೊಡಬೇಕು, ನನಗೆ ದಾರಿಯನ್ನು ಬಿಡು ಎಂದು ಚಿಕ್ಕ ಮೇಕೆ ಹೇಳಿತು. ಆಗ ದೊಡ್ಡ ಮೇಕೆ ಹೇಳಿತು, ಇಲ್ಲ, ನಾನು ಆಚೆಗೆ ಬೇಗ ಹೋಗಿ ಮನೆಯನ್ನು ಸೇರಬೇಕು, ನೀನು ನನಗೆ ರಸ್ತೆಯ ಮೂಲಕ ತನ್ನ ಮನೆಗೆ ಕಡೆಗೆ ಹೊರಟು. ಹೀಗೆ ಎರಡು ಮೇಕೆಗಳು ಸಹಾಯ ಸಹಕಾರದಿಂದ ತಮ್ಮ ಮನೆಗೆ ಹೋಗಿ ತಲುಪಿದವು. ಹೀಗೆ ಸಹಾಯ ಸಹಕಾರವಿದ್ದರೆ ಯಾವುದೇ ಅಪಾಯ ಆಗುವುದಿಲ್ಲ ಎನ್ನುವುದು ಈ ಕಥೆಯ ತಾತ್ಪರ್ಯವಾಗಿದೆ.